ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೆಶಾಯ 61ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವ. ಪ್ರಿಯರೇ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷ ಉಂಟಾಗುವುದು. ಇವತ್ತು ಕರ್ತನ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಹಿಮೆಯಾದ ರೀತಿಯ ಅದ್ಭುತ ಮಾಡೋದಕ್ಕೆ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ನೀವೆಲ್ಲ ಹೇಳ್ತಾ ಇರ್ಬೋದು, ದೇವರೇ ನನಗೆ ಎಷ್ಟೋ ಅವಮಾನಗಳಾಯಿತು, ಎಷ್ಟೋ ನಾಚಿಕೆಗೀಡಾದೆ, ಏನೆಲ್ಲ ಅವಮಾನಗಳು, ಅಪಹಾಸ್ಯಗಳು, ನನ್ನವರೇ ನನ್ನನ್ನು ಕೂಡ ತಳ್ಳಿದರು. ದೇವರೇ, ಏನೆಲ್ಲ ನಾನು ಸಮಸ್ಯೆಗಳನ್ನು, ಹೋರಾಟಗಳನ್ನು ನಾನು ಏನೆಲ್ಲವನ್ನು ಅನುಭವಿಸುವಾಗ, ಕರ್ತನೆ ನೀನು ನನ್ನ ಭರವಸೆ ಆಗಿದ್ದಿ, ನೀನೇ ನನ್ನ ನಿರೀಕ್ಷೆ ಆಗಿದ್ದಿ, ನಿನ್ನನ್ನೇ ನಾನು ಎದುರು ನೋಡ್ತಾ ಇದ್ದೇನೆ. ನಿನ್ನಿಂದಲೇ ನನ್ನ ಸಹಾಯ, ನಿನ್ನಿಂದಲೇ ನನ್ನ ಎಲ್ಲವೂ ಕೂಡ ಎಂಬುದಾಗಿ ನಿರೀಕ್ಷೆಯಲ್ಲಿರೋರಿಗೆ ಕರ್ತನೊಂದು ಮಹಿಮೆಯಾದ ಅದ್ಭುತ ಇಂದು ಮಾಡ್ತಾ ಇದ್ದಾರೆ. ನಿಮಗಾದ ಎಲ್ಲ ಅವಮಾನಕ್ಕೆ ಪ್ರತಿಯಾಗಿ ದೇವರು ಮಾನವನ ಅನುಗ್ರಹಿಸ್ತಾ ಇದ್ದಾರೆ. ನೀವು ನಾಚಿಕೆ ಪಟ್ಟಿದ್ದೀರೋ ಅದೇ ಸ್ಥಳದಲ್ಲಿ ಕರ್ತನು ನಿಮ್ಮನ್ನು ನಿಮ್ಮ ಸ್ವಾಸ್ಥ್ಯದಲ್ಲಿ ನೀವು ಹಿಗ್ಗುವಂತೆ ಮಾರ್ಪಡಿಸ್ತಾ ಇದ್ದಾರೆ. ನಿಮಗೆ ಮೃದುವಾಗಿ ಎಲ್ಲವೂ ಕರ್ತನು ಒದಗಿಸಿ ಕೊಡ್ತಾ ಇದ್ದಾರೆ. ಪ್ರಿಯರೇ, ನೀವು ಆಲೋಚನೆ ಮಾಡ್ತಾ ಚಿಂತಿಸ್ತಾ, ದೇವರೇ ಅದು ಯಾವಾಗ ಅಂತ ಇದ್ದೀರೋ, ಶೀಘ್ರವಾಗಿ ಬರ್ತಾ ಇದೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ಆ ಕಾಲ ಬರ್ತಾ ಇದೆ. ದೇವರ ಮೇಲೆ ಭರವಸೆ ಇಡ್ರಿ, ನಂಬಿಕೆಯಿಂದ ಪ್ರಾರ್ಥಿಸಿ. ಏಸಪ್ಪ ಅದ್ಭುತದ ಬಾಗಿಲನ್ನು ತೆರೆಯುವಾಗ ಅದನ್ನು ಮುಚ್ಚುವವರು ಯಾರೂ ಇಲ್ಲ. ಪ್ರಿಯರೇ, ನೀವು ನಿಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುತ್ತೀರಾ, ಸಂತೋಷ ಪಡ್ತೀರಾ. ನಿಮಗಾಗೆ ಬೇಕಾದ ಎಲ್ಲವನ್ನ ದೇವರು ಒದಗಿಸಿಕೊಟ್ಟು ಅದರಲ್ಲಿ ಸಂತೋಷ ಪಡುವಂತೆ ಮಾರ್ಪಡಿಸ್ತಾ ಇದ್ದಾರೆ. ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ, ನಿರೀಕ್ಷೆಯಿಂದ ಇರ್ರಿ. ನಿಮ್ಮ ನಿರೀಕ್ಷೆ ನಿರಾರ್ಥಕವಾಗದು. ದೇವರಿಂದು ಅದ್ಭುತವಾದ ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ತಂದೆಯೇ, ಕೊಟ್ಟಂಥ ಈ ವೇದವಾಕ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಅವರೆಷ್ಟೋ ಅವಮಾನದಲ್ಲಿದ್ದಾರೆ, ನಾಚಿಕೆಗೆ ಈಡಾಗಿದ್ದಾರೆ. ಎಷ್ಟೋ ಅಪ್ಪ ಅವರಿಗೆ ಎಷ್ಟೆಲ್ಲ ಹೀಯಾಳಿಸುವಿಕೆ, ಅಪಮಾನಗಳು ಉಂಟಾಗಿ, ದೇವರೇ ಅಪ್ಪ ನಿನ್ನನ್ನು ಸ್ವಾಮಿ ದೂರದಿಂದ ನೋಡಿ ಅಪ್ಪ ನಿನ್ನ ಕೃಪೆಯನ್ನು ಹೊಂದಿಕೊಳ್ಳಲಾರದೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ.